ಅಂತ ಅದಕ್ಕೆ ಈ ಕಾರ್ಯಕ್ರಮಗಳು ನನಗೆ ಯಾಕೆ ಕರಿತೀರಪ್ಪ ಮಾಡಿ ಸಾಕು ನನಗೆ ಅಂತ ಏನು ಹೇಳಿದ್ರಿ ಏನೈತಿ ಈ ಪತ್ರಿಕೆ ಮಾಧ್ಯಮದವ್ರದಾರ ನಾವು ಎಷ್ಟೆಲ್ಲ ಮಾತಾಡ್ತೀವಿ ಗಂಟೆಗಟ್ಟಲೆ ಹಾಲಪ್ಪನವರು ಮಾತನಾಡಿದ್ದಾರೆ ಕುಡಿತೋಗಪ್ಪ ಯಾಕೆ ಹೊಡಿಬೇಕು ನಾವು ಮಾತಾಡಿದ ಜಗತ್ತಿಗೆ ತಿಳಂಗಿಲ್ಲ ಕೂರ್ಚರೆ ಈ ಪತ್ರಿಕಾ ಸ್ನೇಹಿತರು ಎಲ್ಲ ನನ್ನ ಸ್ನೇಹಿತರ ಈರಣ್ಣ ಇವರು ನನ್ನ ಪಕ್ಕದಾಗಿರ್ತಾರೆ ಸೋಮಣ್ಣ ಇವರು ಹಾಲಪ್ಪನವರು ಮಾತನಾಡಿದ್ರು ಮುಗಿತಲ್ಲ ಎಲ್ಲ ಗೊತ್ತಾಗಪ್ಪ ಸುಮ್ಮನೆ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುವ ತೀರ್ಮಾನಗಳಲ್ಲಿ ಇಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದಲ್ಲಿ ಸಾಧನೆ ಮಾಡಿದಂತಹ ಹಲವಾರು ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ನೀಡುವುದರ ಮೂಲಕ ಸಮಾಜದ ಮಾದರಿ ವ್ಯಕ್ತಿತ್ವವನ್ನು ಈ ವೀಕ್ಷಕರು, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿ ವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ತಾಲೂಕು ಪಂಚಾಯಿತಿ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಣಿಪ್ರ ಡಾಕ್ಟರ್ ಹರಿಶಾಂತ ವೀರ ಮಹಾಸ್ವಾಮಿಗಳು ಗವಿಮಠ ವಹಿಸಿಕೊಂಡಿದ್ದರು. ಹಜರತ್ ಸೂಫಿಯಾ ಸಖಾಫಿ ಅಧ್ಯಕ್ಷರು ವಕ್ತ್ ಮಲ್ಜಿದಾರ್ ಟ್ರಸ್ಟ್ ಹೂವಿನಡಗಲಿ ಫಾದರ್ ಡೆಂಜಲ್ ವೇಗಿಸ್ ಈ ಬಂದು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಮೂವರು ಕೂಡ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಎಚ್ ಸುಭಾಷ್ ಅವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ರಾಜ್ಯಾಧ್ಯಕ್ಷರಾದಂತಹ ಬಿಚ್ಚಗತ್ತಿ ಖಾಜಾ ಹುಸೇನ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದಂತಹ MPM ಅಶೋಕ್ರವರು, MB ಬಸವರಾಜ್ ಅವರು, ಅಂಗನವಾಡಿ ಫೆಡರೇಷನ್ ಅಧ್ಯಕ್ಷರಾದಂತಹ B ಜಯಲಕ್ಷ್ಮಿ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಕೊಟ್ರೇಶ್ ಅವರು, ಕಾನಿಪ ಅಧ್ಯಕ್ಷರಾದಂತಹ ಕೊಂಚಗೇರಿ ಚಂದ್ರು, ಡಾಕ್ಟರ್ ಶಿವಕುಮಾರ್ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮ ಶ್ರೀ ಪ್ರಶಸ್ತಿಯನ್ನು ಹೂವಿನಡಗಲಿ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಾದಂತಹ K ಸೋಮಶೇಖರ್ ಹಾಗೂ ಭರಣೆ ಪತ್ರಿಕೆಯ ಸಂಪಾದಕರಾದಂತಹ SM ಬಸವರಾಜ್ ಇವರಿಗೆ ಮಾಧ್ಯಮ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರೈತ ಸಿರಿ ಸೇವಾ ಪ್ರಶಸ್ತಿಯನ್ನು ಮೇವುಂಡಿ ಬೈರುದ್ದೀನ್ ಇವರಿಗೆ ನೀಡಲಾಯಿತು. ವೈದ್ಯಕೀಯ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಭಾರತಿ ಐ ಹಳ್ಳದ್ ವೈದ್ಯರು ಹೂವಿನಡಗಲಿ, ಡಾಕ್ಟರ್ ಉಮೇಶ್ JD ವೈದ್ಯರು ಹೂವಿನಡಗಲಿ. ಸಮಾಜ ಸೇವಾ ಪ್ರಶಸ್ತಿಯನ್ನು ಆನಂದ್ ಡೊಳ್ಳಿನ್ ಸಮಾಜ ಕಲ್ಯಾಣಾಧಿಕಾರಿಗಳು ಹೂವಿನಡಗಲಿ, ಸಿರಾಜ್ ಅಹಮದ್ ಉದ್ದಿಮೆದಾರರು ಹೂವಿನಡಗಲಿ, ಉದಯ್ ಎಲಿವಾಳ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಮುಂಡ್ರಿಗಿ. ಸಹಕಾರಿ ಸೇವಾರತ್ನ ಪ್ರಶಸ್ತಿಯನ್ನು ಸಂತೋಷ್ ಕೊಟಗಿ ಅಧ್ಯಕ್ಷರು, ನಿತ್ಯಶ್ರೀ ಸೌಹಾರ್ದ ಬ್ಯಾಂಕ್ ಇವರಿಗೆ ನೀಡಲಾಯಿತು. ವಿದ್ಯಾಭೂಷಣ ಪ್ರಶಸ್ತಿಯನ್ನು ಪ್ರಕಾಶ್ P ಅಧ್ಯಕ್ಷರು, ತಾಲೂಕು ಪ್ರೌಢಶಾಲೆ ಮುಖ್ಯ ಶಿಕ್ಷಕರ ಸಂಘ ಹೂವಿನಡಗಲಿ. ಪ್ರದೀಪ್ ಕುಮಾರ್ ಉಪನ್ಯಾಸಕರು, GPG ಪದವಿ ಪೂರ್ವ ಕಾಲೇಜ್ ಹೂವಿನಡಗಲಿ. ಶ್ರೀಮತಿ MPM ಸುನೀತಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ನಾಗತಿ ಬಸಾಪುರ. B ವೀರೇಶ್ ಮುಖ್ಯ ಗುರುಗಳು, MM ಪಾಟೀಲ್ ಪ್ರಾಥಮಿಕ ಶಾಲೆ ಹಡಗಲಿ. ಪತ್ರಿಕಾ ವಿತರಕ ರತ್ನ ಪ್ರಶಸ್ತಿಯನ್ನು M ಮಲ್ಲಿಕಾರ್ಜುನ್ ಹೂವಿನಡಗಲಿ. ಯೋಧ ಪ್ರಶಸ್ತಿಯನ್ನು D ಜಗದೀಶ್ ಮಾಗಳ್ ಇವರಿಗೆ ನೀಡಿ ಗೌರವಿಸಲಾಯಿತು. ಬನ್ನಿ ನಂದಿಹಳ್ಳಿ ಹಾಲಪ್ಪನವರು ಮಾತನಾಡಿದ್ದಾರೆ, ಕೇಳೋಣ. ಎಲ್ಲರೊಡನೆ ರಾಜಿಯಾಗಿದ್ದೇನೆ, ನಿಮ್ಮೆಲ್ಲರೊಡನೆ ರಾಜಿಯಾಗಿದ್ದೇನೆ.
ನನ್ನ ಹೆಂಡತಿಯನ್ನ ಮೊದಲುಗೊಂಡು, ನನ್ನ ಅಣ್ಣ ತಮ್ಮಂದಿರನ್ನ ಮೊದಲುಗೊಂಡು, ತಾತ್ವಿಕ ಸೈದ್ಧಾಂತಿಗಳು ಎಲ್ಲವನ್ನ ಒಳಗೊಂಡು ನಾನು ಎಲ್ಲರೊಡನೆ ರಾಜಿಯಾಗಿದ್ದೇನೆ. ಈ ವ್ಯವಸ್ಥೆಯ ಜೊತೆಗೆ ರಾಜಿಯಾಗಿದ್ದೇನೆ. ನಿಜಕ್ಕೂ ನನಗೆ ಖುಷಿ ಆಗ್ತದೆ. ನನ್ನ ಗೆಳೆಯ ಮಕ್ಕಳಿರಲ್ಲ ಎದ್ದೇಳು ಸಾರ್ ಬರ್ರಿ ಅಂತಂದ. ಯಾಕಪ್ಪ ಅಂದೆ, ಐ ಆಮ್ ಯು ಆರ್ ದಿ ಎಕ್ಸ್ಟ್ರಾ ಪ್ಲೇಯರ್ ಅಂತ. ಯಾರ ಆಟ ಆಡೋ ಹೊತ್ನಾಗ ಕಾಲ್ ಮುಡ್ಕೊಂಡ್ಬಿದ್ರ ನೀ ಬಾರಪ್ಪ ಜೊತೆಗೆ ಅಂತ. ಅದಕ್ಕೆ ನನ್ನ ಹೆಸರಿಲ್ಲ, ನಾನೇನು ಬೇಸರಿಲ್ಲ. ನನಗೆ ತಿಳಿದಂತೆ ಹೇಳುವುದನ್ನ ನಾನು ಹಿಂಜರಿಯಲಾರೆ. ನಿಮ್ಮ ಆಯ್ಕೆ, ನಿಮ್ಮ ವೃತ್ತಿ, ನಿಮ್ಮ ಪ್ರವೃತ್ತಿ ಪತ್ರಿಕಾ ಮಾಧ್ಯಮ ಆಗಿದೆ. ನೀವು ಶ್ರೀಮಂತ ಹುಡುಗಿಯನ್ನ ಮದುವೆ ಆಗಿಲ್ಲ. ರೋಡ್ನ್ಯಾಗ ಚಿಂದಿ ಆಯುವ ಹುಡುಗಿಯನ್ನ ಮದುವೆ ಆಗಿ ನೀನು ಸ್ವರ್ಗದ ಕನಸು ಕೊಂಡ್ರೆ ಹೇಗೆ? ನೀವು ಆಯ್ಕೆ ಮಾಡಿಕೊಂಡ್ರೆ ಆಕೆ ಜೊತೆ ಜೀವನ ಮಾಡ್ರಿ. ಅತ್ರ ಚಿಂದಿ ಬಿಂದಿಯ ಹುಡುಗಿಯನ್ನ ಅಂದ್ರೆ ತತ್ವ ಸಿದ್ಧಾಂತಗಳನ್ನಂತ ಅರ್ಥ ಆಗಿ ನೀವು ಅದ್ರ ಜೊತೆಗಿದ್ದೀರಿ. ಅವಳನ್ನ ರಮಿಸ್ಕೊಂಡು ಅವಳ ಜೊತೆಗೆ ನೀವು ಜೀವನ ಮಾಡ್ಕೊಂಡು ಹೋಗ್ರಿ. ಏನಂದ ಲಪ್ಪಂಗ ಕಲ್ಲಪ್ಪಿಂಗ ಮಲ್ಲಪ್ಪಿಂಗ ಹೌದು, ಅದು ನೀವು ಇರೋದ. ಅದಕ್ಕಾಗಿ ನಾವು ಈಗ ಪತ್ರಿಕಾ ಮಾಧ್ಯಮದ ನನ್ನ ಗೆಳೆಯರು ಹೇಳ್ತಾರೆ, ಟೆಲಿಮೀಡಿಯಾ ಬಂದ್ಮೇಲೆ, ಈ ವಿಡಿಯೋಗಳು ಮೊಬೈಲ್ ಬಂದ್ಮೇಲೆ ನಿಮ್ಮ ಪತ್ರಿಕೆಗೆ ಸ್ವಲ್ಪ ಮಹತ್ವ ಕಡಿಮೆ ಆಗಿದೆ ಅಂತ ಅನ್ಕೊಂತಾರೆ. ಆದ್ರೆ ನನಗೆ ದಿನಾಲಿ 4-5 ಪತ್ರ ಪೇಪರ್ ಓದೋದು ಸಮಾಧಾನ ಆಗಲ್ಲ, ಊಟ ಹೋಗಲ್ಲ. ದಿನಾ 4-5 ಪತ್ರ ಪೇಪರ್ ಓದ್ತೀನಿ. ಒಳ್ಳೆ ಬರಹ, ಇಲ್ಲಿ ಪತ್ರಿಕೆ ಸಿಕ್ಕಂತ ಬರಹಗಳು ಆ ಟಿವಿ ಮಾಧ್ಯಮದಲ್ಲಿ ಸಿಗೋದಿಲ್ಲ. ಟಿವಿ ಮಾಧ್ಯಮದಲ್ಲಿ ಅದುವೇ. ಆದ್ರೆ ಈ ದಿನಮಾನಗಳಲ್ಲಿ ತಾವು ಶ್ರಮಪಟ್ಟು ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಜಗಳ ಆಡಿಕೊಂಡು ಇದು ಯಾಕೆ ಗೊತ್ತೀವ ಮಾರೇ, ಸುಮ್ಮನೆ ಇಲ್ಲೆಲ್ಲ ಕೆಲಸ ಮಾಡಿದ್ರೆ ಆರಾಮಾಗಿ ನಾವು ಇರ್ತಿದ್ವಿ. ನೀನು ಹೋಗ್ತಿದೀಯ, ಅವ್ರನ್ನ ಬರೀತಿದೀಯ, ಅವ್ರನ್ನ ಕೂಡ ಜಗಳ ಆಡ್ತಿದ್ದಿ ಅಂದ. ಮನೆಯಲ್ಲೂ ಬಯಸ್ಕೊಂಡು, ಓಣಿಯಲ್ಲೂ ಬಯಸ್ಕೊಂಡು, ಊರಲ್ಲೂ ಬಯಸ್ಕೊಂಡು ನೀವೆಲ್ಲ ಈ ಒಂದು ಕೊಳೆಯನ್ನ ತೊಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀರಿ. ಅದು ಸಣ್ಣ ವಿಚಾರ ಏನಲ್ಲ. ಇಲ್ಲೇ ನಮ್ಮ ಉದಾಹರಣೆ, ನಮ್ಮ ಗೌಡದ ಗೌಡನಂತ ನಾವು ಭಾಳ ಬೈತೀವಿ, ಮತ್ತೆ ಬೈತೀವಿ, ಮತ್ತೆ ಚಾ ಕುಡಿಯೋಕ್ಕೂ ಕರಿತೀವಿ. ಕಡಿಮೆ ಬರೀ ಮುಂದೆ ಅಂತ. ಆದ್ರೆ ಅದೇ ಬಿಡ್ತಾನಂತೆ ಕಣ್ಣೇನು ಬಿಡೋದಲ್ಲ. ಎಲ್ಲ ಏನೆಲ್ಲ ಬೈತೀವಿ ನಮ್ಮ ಗೌಡ್ರನ್ನು. ಆದಾಗಿ ಕೂಡ ಪತ್ರಿಕಾ ಮಾಧ್ಯಮಕ್ಕೆ ಅಂದಾದ ಒಂದು ಗೌರವ ಇದೆ, ಘನತೆ ಇದೆ. ರವಿ ಕಾಣದ್ದನ್ನ ಕವಿ ಕಂಡಂತೆ ಬರಹಗಾರ ನೀವು ಕಂಡಿದ್ದೀರಿ. ಹಿಂಜರಿಯೋದು ಬೇಡ, ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮ ಗುರುತಿಸುವಿಕೆ